ಅತ್ಯಂತ ಆಕರ್ಷಣೀಯ ಮರ ಅಂದರೆ ಅದು ಆಲದ ಮರ. ಆಲದ ಮರದ ಆ ಆಕರ್ಷಣೆಗೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅದರ ಬಿಳುಲುಗಳು. ಬೇರೆ ಯಾವ ಮರಗಳಿಗೂ ಇರದಂತಹ ಬಿಳುಲುಗಳು ಆಲದ ಮರಕ್ಕೆ ಮಾತ್ರ ಇರ್ತವೆ. ಈ ಬಿಳುಲುಗಳೇ ಆಲದ ಮರದ ವಿಶೇಷವಾಗಿದೆ. ಸಸ್ಯಶಾಸ್ತ್ರದ ಪ್ರಕಾರ ಮೊರೇಸಿ ಕುಟುಂಬಕ್ಕೆ ಸೇರಿದ ಈ ಮರದ ವೈಜ್ಞಾನಿಕ ಹೆಸರು ಫಿಕಸ್ ಬೆಂಗಾಲೆನ್ಸಿಸ್ ಅಂತ. ಬೃಹತ್ತಾಗಿ ಬೆಳೆಯುವ ವೃಕ್ಷವಾದ ಈ ಆಲದ ಮರ ಹುಟ್ಟುವಾಗ ಮಾತ್ರ ಪರಾವಲಂಬಿ, ಅಂದರೆ ಬೇರೊಂದು ಮರದ ಬಿರುಕು, ಕಟ್ಟಡದ ಬಿರುಕು, ಕಲ್ಲು ಬಂಡೆಯ ಬಿರುಕು ಸಂದಿನಲ್ಲಿ ಹುಟ್ಟಿ ಇದು ಬೆಳೀತದೆ. ಇದು ಭಾರತದ ರಾಷ್ಟ್ರೀಯ ವೃಕ್ಷ ಕೂಡ ಹೌದು. ನೂರಾರು ವರ್ಷಗಳ ಕಾಲ ಬಾಳಿ ಬದುಕಬಲ್ಲಂಥ ಮರ ಇದಾಗಿದೆ. ಮರ ಬೆಳೆದಂತೆ ಅದರ ಬಿಳುಲುಗಳ ಮೂಲಕ ವಿಸ್ತಾರವಾಗುತ್ತಾ ಸುಮಾರು 1 ಎಕರೆಯಷ್ಟು ಸ್ಥಳವನ್ನು ಆಕ್ರಮಿಸಿಕೊಳ್ತದೆ. ಇಡೀ ಜಗತ್ತಿನಲ್ಲೇ ಅತ್ಯಂತ ಹಳೆಯದಾದ ಆಲದ ಮರ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿದೆ. ಇಡೀ ಇಂಡಿಯಾದ 4ನೆಯ ಅತಿ ದೊಡ್ಡ ಆಲದ ಮರ ಬೆಂಗಳೂರು ನಗರ ಜಿಲ್ಲೆಯ ಕೇತುಹಳ್ಳಿಯಲ್ಲಿ ಇದೆ. ಈ ಕೇತುಹಳ್ಳಿಯ ಮರ 400 ವರ್ಷಗಳಷ್ಟು ಪುರಾತನವಾದದ್ದು ಅಂತ ಹೇಳ್ತಾರೆ. ಇದು 3 ಎಕರೆಯಷ್ಟು ವಿಸ್ತೀರ್ಣವನ್ನು ಆಕ್ರಮಿಸಿಕೊಂಡಿದೆ. ಈ ಆಲದ ಮರ ಎಂಬ ಪದ ಮೂಲತಃ ಗುಜರಾತಿ ಭಾಷೆಯ ಬನಿಯಾ ಪದದಿಂದ ಬಂದಿದೆ. ಈ ಬನಿಯಾ ಅಂದರೆ ವ್ಯಾಪಾರಿಗಳು ಎಂದರ್ಥ. ಗುಜರಾತಿನಲ್ಲಿ ಒಂದು ಸಮುದಾಯವನ್ನು ಬನಿಯಾ ಜಾತಿ ಅಂತಲೇ ಗುರುತಿಸ್ತಾರೆ. ಇದೇ ಬನಿಯಾ ಜಾತಿಗೆ ಸೇರಿದವರು ಮಹಾತ್ಮ ಗಾಂಧಿ ಕೂಡ ಆಗಿದ್ದಾರೆ. ಹಿಂದೆ ಈ ಮರದ ಕೆಳಗಡೆ ಕೂತು ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡುತ್ತಿದ್ದರಿಂದ ಅದನ್ನು ನೋಡಿದ ಪ್ರವಾಸಿಗರು ಬನಿಯಾ ಟ್ರೀ ಅಂತ ಕರೆದರು. ಹೀಗಾಗಿ ಈ ಮರದ ಮೂಲ ಹೆಸರು ಬನಿಯಾ ಟ್ರೀ. ನಂತರ ಇದು ಆಲದ ಮರ ಎಂದಾಗಿದೆ. ಆಲದ ಮರದ ಬೇರುಗಳು ರೆಂಬೆ ಕೊಂಬೆಗಳಿಂದ ಒಡೆಯುತ್ತವೆ. ಆ ರೆಂಬೆ ಕೊಂಬೆಗಳಲ್ಲಿ ಮೂಡಿದ ಬೇರುಗಳು ನೆಲದ ಕಡೆಗೆ ಚಲಿಸುತ್ತವೆ. ನೆಲ ಸಿಕ್ಕ ಕೂಡಲೇ ನೆಲದೊಳಗೆ ಬೇರುಗಳಾದರೆ ಈ ರೆಂಬೆ ಕೊಂಬೆಗಳಿಂದ ಒಡೆದಂಥವು ಈ ಬೊಡ್ಡೆಗಳು ಅಥವಾ ಕಾಂಡಗಳಾಗಿ ಪರಿವರ್ತನೆ ಆಗ್ತವೆ. ಈ ಆಲದ ಮರ ನಿತ್ಯ ಹರಿದ್ವರ್ಣ ಮರ, ಅಂದರೆ ಅದರ ಎಲೆಗಳು ವರ್ಷಪೂರ್ತಿ ಹಸಿರಾಗಿರ್ತವೆ. ಇದರ ಎಲೆಗಳು ಆಡು, ಕುರಿ, ದನ ಹಾಗೂ ಆನೆಗಳಿಗೆ ಒಳ್ಳೆಯ ಮೇವಾಗಿರುತ್ತದೆ. ಭಾರತೀಯ ಪುರಾಣದ ಪ್ರಕಾರ ಇದು ತ್ರಿಮೂರ್ತಿಗಳು ಸಂಗಮಿಸಿರುವಂತಹ ಮರ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಈ ಮರದಲ್ಲಿ ವಾಸವಿದ್ದಾರೆ ಎಂಬ ನಂಬಿಕೆ ಇದೆ. ಈ ಮರದ ಬೇರಿನಲ್ಲಿ ಬ್ರಹ್ಮ, ಈ ಮರದ ತೊಗಟೆಯಲ್ಲಿ ವಿಷ್ಣು, ರೆಂಬೆ ಕೊಂಬೆಗಳಲ್ಲಿ ಶಿವನಿದ್ದಾನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹೀಗಾಗಿ ಹಿಂದೂ ಧರ್ಮದ ಪ್ರಕಾರ ಪೂಜನೀಯ ವೃಕ್ಷಗಳಲ್ಲಿ ಈ ಆಲದ ಮರವೂ ಒಂದಾಗಿದೆ. ತ್ರಿಮೂರ್ತಿಗಳ ಆಶೀರ್ವಾದ ಪಡೆಯಬೇಕೆಂದರೆ, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆಶೀರ್ವಾದ ಪಡೆಯಬೇಕೆಂದರೆ ಈ ಮರದ ಆರಾಧನೆಯಲ್ಲಿ ತೊಡಗಿಕೊಳ್ಳಬೇಕೆಂದು ಪುರಾಣದಲ್ಲಿ ಹೇಳಿರುವುದುಂಟು. ಈ ಮರದ ಕೆಳಗೆ ಕೂರುವ ಮನುಷ್ಯರಿಗೆ ಈ ಮರ ಪಾಸಿಟಿವ್ ಎನರ್ಜಿಯನ್ನು ಪಾಸ್ ಮಾಡ್ತದೆ ಅನ್ನುವ ನಂಬಿಕೆ ಇದೆ. ಹೀಗಾಗಿ ಈ ಮರದ ಕೆಳಗೆ ಹೆಚ್ಚು ಸಮಯ ಕಳೆಯುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಅಂತ ಹೇಳಿ ಹಿರಿಯರು ಹೇಳುತ್ತಾರೆ. ಪುರಾಣಗಳಲ್ಲಿ ಅಮರತ್ವದ ಮರ ಅಂದರೆ ಸಾವಿಲ್ಲದ ಮರ, ವಿಶ್ವವೃಕ್ಷ, ಪವಿತ್ರ ಮರ ಎಂದೆಲ್ಲ ಬಣ್ಣಿಸಿರುವ ಈ ಆಲದ ಮರದ ಕೆಳಗೆ ಈ ಸಾವಿನ ಭಯ ಹೆಚ್ಚು ಕಾಡುತ್ತಿರುವಂತಹ ಮನುಷ್ಯರು ಈ ಮರದ ಕೆಳಗೆ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ಆ ಸಾವಿನ ಭಯದಿಂದ ಪಾರಾಗಬಹುದು, ಆತ್ಮವಿಶ್ವಾಸದಿಂದ ಬದುಕಬಹುದು ಅಂತ ಹೇಳಿ ಪುರಾಣಗಳಲ್ಲಿ ಹೇಳಲಾಗಿದೆ. ಜೀವನದಲ್ಲಿ ಹೆಚ್ಚು ದುಃಖಿತರಾಗಿರುವಂಥವರು, ಚಿಂತಿತರಾಗಿರುವಂಥವರು ಈ ಆಲದ ಮರದ ಕೆಳಗೆ ಹೆಚ್ಚು ಸಮಯ ಕಳೆಯೋದ್ರಿಂದ ಅವರ ದೇಹದೊಳಗೆ, ಅವರ ಮನಸ್ಸಿನೊಳಗೆ ಸಕಾರಾತ್ಮಕ ಶಕ್ತಿಯೊಂದು ಆವಾಹನೆಯಾಗಿ ಅವರು ಆ ದುಃಖದಿಂದ, ಚಿಂತೆಯಿಂದ ಬಿಡುಗಡೆಯನ್ನು ಪಡೆದು ಈ ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಬದುಕಲು ಸಾಧ್ಯ ಅಂತೇಳಿ ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ಈ ಆಲದ ಮರದ ಬೇರು, ಚಿಗುರು, ಹಾಲು ಕೂಡ ಔಷಧಿಯಾಗಿ, ಆಯುರ್ವೇದ ಔಷಧಿಯಾಗಿ ಬಳಕೆಯಾಗುತ್ತಾ ಬಂದಿದೆ. ನಮ್ಮೊಳಗೆ ಪಾಸಿಟಿವ್ ಎನರ್ಜಿಯನ್ನು ಪಾಸ್ ಮಾಡ್ತದೆ ಈ ಆಲದ ಮರ ಅಂದಮೇಲೆ ನಾನಂತೂ ಈ ಮರವನ್ನು ಅಪಾರವಾಗಿ ಮೆಚ್ಚುತ್ತೇನೆ. ನೀವು ಕೂಡ ಮೆಚ್ಚೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ತೆ.